ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಸೊ ನಿಮಗೆ ಇವತ್ತು ನಾವು ಬಾನಾ ಹಿಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ. ಸೊ ಬಾನಾ ಹಿಲ್ಸ್ ಬಂದು ಒಂದು ಬೆಟ್ಟದ ಸಾಲಲ್ಲಿ ಅವರೊಂದು ಫ್ಯಾಂಟಸಿ ವರ್ಲ್ಡ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ನಮಗೆ ಈ ಬಾನಾ ಹಿಲ್ಸ್ ಬಂದು 3700 ಪರ್ ಪರ್ಸನ್ ಆಯಿತು. ಸೊ ಹಿಲ್ಸ್ಗೆ ಹೋಗಬೇಕು ಅಂದರೆ ನಿಮಗೆ ಕೇಬಲ್ ಕಾರ್ಟ್ ಮುಖಾಂತರನೇ ಹೋಗಬೇಕು. ನಮ್ಮ ಫಸ್ಟ್ ಸ್ಟಾಪ್ ಬಂದು ಗೋಲ್ಡನ್ ಹ್ಯಾಂಡ್ ಬ್ರಿಡ್ಜ್. ಸೊ ಫೇಮಸ್ ಬ್ರಿಡ್ಜ್ ಇದು ಬಾನಾ ಹಿಲ್ಸಲ್ಲಿ. ಸೊ ಜನ ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ. ನಾವು ಹೋಗಿದ್ದು ಆನ್ ಸೀಸನ್ ಆಗಿರೋದ್ರಿಂದ ಜನ ತುಂಬ ಇದ್ರು. ಆ್ಯಂಡ್ ನಾವು ಹೋಗಿದ್ದ ಟೈಮಲ್ಲಿ ಸನ್ಫ್ಲವರ್ ಥೀಮಲ್ಲಿ ಎಲ್ಲ ಡೆಕೋರೇಟ್ ಮಾಡಿದ್ರು. ಇಡೀ ಬಾನಾ ಹಿಲ್ಸ್ ಆ್ಯಕ್ಚುಲಿ ಸನ್ಫ್ಲವರ್ ಥೀಮಲ್ಲೇ ಡೆಕೋರೇಟ್ ಆಗಿತ್ತು. ಸೊ ನೀವು ಇಲ್ಲಿ ಬಂದರೆ ತುಂಬ ಫೋಟೋಸ್ ತೊಗೊಬೋದು, ತುಂಬ ವೀಡಿಯೋಸ್ ತೊಗೊಬೋದು. ಆ್ಯಕ್ಚುಲಿ ನೀವೇ ಒಂದು ವೀಡಿಯೋ ಸಾಂಗ್ ಕೂಡ ರೆಡಿ ಮಾಡ್ಬೋದು. ಆ್ಯಂಡ್ ಫನ್ ಫ್ಯಾಕ್ಟ್ ಏನು ಅಂದರೆ ನಮ್ಮದು ದ್ವಾಪರ ಸಾಂಗ್ ಇದೆಯಲ್ಲ, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಆ್ಯಕ್ಟ್ ಮಾಡಿರೋದು, ಆ ಸಾಂಗ್ ಇಲ್ಲೇ ಶೂಟ್ ಆಗಿರೋದು. ಆ್ಯಂಡ್ ಅದೇ ಫಿಲಮಲ್ಲಿ ಇನ್ನೊಂದು ಸಾಂಗ್ ಕೂಡ ಇಲ್ಲೇ ಶೂಟ್ ಆಗಿರೋದು. ಸೊ ನೀವು ಇಲ್ಲಿ ಬಂದರೆ ನಿಮಗೆ ಫ್ಲವರ್ ಡೆಕೋರೇಷನ್ಸ್ ಆಗಲಿ. ಸೊ ಬೇಸಿಕ್ಲಿ ಇದು ಲಾಲ್ಬಾಗ್ ಆನ್ ಸ್ಟೆರಾಯ್ಡ್ಸ್ ಥರ. ಸೊ ಲಾಲ್ಬಾಗ್ ಹೆಂಗಿದೆ ನಮ್ಮ ಬೆಂಗಳೂರಲ್ಲಿ, ಅದೇ ಥರ ತುಂಬ ಚೆನ್ನಾಗಿದೆ, ಅದಕ್ಕಿಂತ 100 ಪಟ್ಟು ಚೆನ್ನಾಗಿದೆ ಇಲ್ಲಿ. ಆ್ಯಂಡ್ ಇಲ್ಲಿ ಪಗೋಡಾಸ್ ಇದೆ, ನೀವು ಹೋಗಿ ಅಲ್ಲಿ ಪೀಸ್ಫುಲ್ಲಾಗಿ ಕೂತ್ಕೊಳ್ಳಬಹುದು. ಆ್ಯಂಡ್ ನಿಮ್ಮ ಫೋಟೋಸ್ ಮಾತ್ರ ನೀವು ಎಷ್ಟು ತೆಗೆದ್ರೂ ಸಾಲಲ್ಲ, ನಿಮ್ಮ ಮೆಮೊರಿ ಸಾಲಲ್ಲ, ಅಷ್ಟು ಫೋಟೋಸ್ ತಗೋಬೋದು ನೀವು ಇಲ್ಲಿ. ಆ್ಯಂಡ್ ಕ್ಲೈಮೇಟ್ ತುಂಬ ಅನ್ಪ್ರಿಡಿಕ್ಟಬಲ್ ಇಲ್ಲಿ. ಒಂದ್ಸತಿ ಮೋಡ ಇರುತ್ತೆ, ಒಂದ್ಸತಿ ಮಳೆ ಬರ್ತಾ ಇರುತ್ತೆ, ಒಂದ್ಸತಿ ಸಡನ್ನಾಗಿ ಬಿಸಿಲು ಬರುತ್ತೆ. ಸೊ ಇಲ್ಲಿ ನಾವು ಟ್ಯಾನ್ ಆಗಿರೋದು ಉಂಟು, ಚಳಿ ಅಂತ ಜಾಕೆಟ್ ಹಾಕೊಂಡಿರೋದು ಉಂಟು, ಮಳೆ ಬಂತು ಅಂತ ಒಳಗಡೆ ಹೋಗಿರೋದು ಉಂಟು. ಆ್ಯಂಡ್ ಇಲ್ಲಿ ತುಂಬ ಶೋಸ್ ನಡೆಯುತ್ತೆ. ಇಲ್ಲಿ ನಾವು ನೋಡ್ಬೋದು ಪಪೆಟ್ ಶೋ ನಡೀತಾ ಇದೆ ಇಲ್ಲಿ. ಅದೇ ಥರ ತುಂಬ ಶೋಸ್ ನಡೆಯುತ್ತೆ ಇಲ್ಲಿ. ಆ್ಯಂಡ್ ಎಲ್ಲ ಶೋಸ್ ಕೂಡ ಫ್ರೀ ಇದೆ. ಬೆಸ್ಟ್ ಥಿಂಗ್ ಇಲ್ಲಿ ಏನು ಅಂದರೆ, ಇಲ್ಲಿ ನಿಮಗೆ ವೀಡಿಯೋಲ್ಲಿ ಕಾಣಿಸ್ತಾ ಇರೋದು ಒಂದು ಏನು ಅಂದರೆ ಆಲ್ಪೈನ್ ಕೋಸ್ಟರ್ ಅಂತ ಒಂದಿದೆ. ಅದನ್ನು ನಾನು ತುಂಬ ರೆಕಮೆಂಡ್ ಮಾಡ್ತೀನಿ. ಸೊ ಅದನ್ನು ಮಾಡಿ, ಯಾಕೆಂದರೆ ಅದು ತುಂಬ ಚೆನ್ನಾಗಿದೆ ಅಲ್ಲಿ. ಸೊ ದಿಸ್ ಎಂಡ್ಸ್ ಆರ್ ಡೇ ಇನ್ ಬಾನಾ ಹಿಲ್ಸ್. ಇದು ನಮ್ಮ ತನಾಂಗಲು ಲಾಸ್ಟ್ ಡೇ. ಸೊ ಇದಾದಮೇಲೆ ತಿರ್ಗಾ ವಾಪಸ್ ನಾವು ಹನಾಯ್ಗೆ ಹೋಗ್ತೀವಿ.